ಧಾರವಾಡ ಜಿಲ್ಲೆಯಲ್ಲಿ ಬರ್ತ್ ಆ್ಯಂಡ್ ಡೆತ್ ಸಮಸ್ಯೆಗಳು ಭಾಳ ಆಗ್ತಾಯಿದೆ ಸರ್. ಇದ್ರ ಬಗ್ಗೆ ತಾವು ಏನೇ ಹೇಳ್ತಾ ಇದ್ದೀರಿ ಸರ್? ಈಗ ಮಹಾನಗರ ಪಾಲಿಕೆಯಲ್ಲಿ ಏನೀಗ ಡೆತ್ ಬರ್ತ್ ಸರ್ಟಿಫಿಕೇಟ್ದು ಏನು ಮಾಡೋಕ್ಕೆ ಹೋಗ್ತಾರಲ್ಲ ಸರ್ ಕಚೇರಿಗೆ, ಅಲ್ಲಿ ಭಾಳ ಅಂದ್ರೆ ಭಾಳ ಜನರಿಗೆ ಕಷ್ಟ ಐತೆ ಸರ್. ಈಗ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಒಂದು 5-6 ತಿಂಗಳು ಅಡ್ಡಾಡ್ಬೇಕು, ಮತ್ತು ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಒಂದು 5-6 ತಿಂಗಳು ಅಡ್ಡಾಡ್ಬೇಕು. ಟೆಕ್ನಿಕಲ್ ಇಶ್ಯೂಸ್ ಭಾಳ ಅದಾವೆ ಸರ್ ಅಲ್ಲಿ. ಆಮೇಲೆ ಏನಾಗಿದೆ ಸರ್, ಭಾಳ ಜನ ಸಾರ್ವಜನಿಕರು ಫೋನ್ ಮಾಡ್ತಾರೆ, ನೋಡಿರಿ ನಾವು ಅಪ್ಲಿಕೇಶನ್ ಹಾಕಿ 1 ವರ್ಷ ಆಗಕ್ಕೆ ಬಂತ, ನಮ್ದು ಇನ್ನೂ ಸರ್ಟಿಫಿಕೇಟ್ ಬರ್ತಾಯಿಲ್ಲ. ನಮ್ಗೆ ಆ ಜೂನಲ್ಲಿ ಕಳಿಸಿದ್ರೆ ಆ ಜೂನಲ್ನಾಗ ಏನು ಹೇಳ್ತಾರೆ, ಇಲ್ಲ ಇನ್ನೂ ನಮಗೆ ಇಲ್ಲಿ ಸೆಂಡ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೋದ್ರೆ ಇಲ್ಲ ನಾವು ಅಲ್ಲಿ ಕಳಿಸೀವಿ ಹೋಗಂತ ಹೇಳ್ತಾರೆ. ಜನರು ಅಡ್ಡಾಡಿ ಪರದಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ರೀ ಜನಕ್ಕೆ. ಹೀಗಾಗಿ ಏನಾಗ್ಬಿಟ್ಟೆ ಸರ್, ಈಗ ವಾರದಾಗ ಶುಕ್ರವಾರ ಒಂದು ಮಂಗಳವಾರ ಒಂದು ಇಲ್ಲೇ ಇರೋಂಗಿಲ್ಲ, ಅದು ಬಂದ್ ಮಾಡಿರ್ತಾರೆ ಇವರು. ಅದನ್ನು ಧಾರವಾಡದಾಗ ಇಟ್ಕೋತಾರೆ. ಅದ್ರ ಸಂಬಂಧ ಏನಾಗ್ಬಿಟ್ಟೆ ಜನಕ್ಕೆ ಪಾಪ ಹಳ್ಳಿಲಿಂದ ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಅವ್ರಿಗೆ ಜಗ್ಗಿ ತೊಂದರೆ ಐತಿ. ಇಲ್ಲಿ ವಾರಗಟ್ಲೆನೂ ಇಲ್ಲಿಯೂ ಕಂಟಿನ್ಯೂ ಮಾಡ್ಬೇಕು ಪಾಲಿಕೆ ಆಯುಕ್ತರ. ಮತ್ತು ಆಮೇಲೆ ನಮ್ಮ ಧಾರವಾಡದಾಗೂ ಕಂಟಿನ್ಯೂ ಇರುವಂಗೆ ಅಲ್ಲಿ ಒಂದು ಆಫೀಸ್ ಮಾಡಿದ್ರೆ ಜನರಿಗೆ ಇದರಿಂದ ಅನುಕೂಲ ಆಗ್ತೈತೆ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹರೀಶ್ ಗುಂಟ್ರಾಳ್ ಅಂತಂದು ಜೈ ಭೀಮ್ ಯುವ ಶಕ್ತಿ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಸರ್.